ಮೊನ್ನೆ ಯಾವುದೋ ಒಂದು ಲೈನ್ಸ್ ಓದ್ತಾ ಇದೆ, ಭಾಳ ಅದ್ಭುತವಾದಂಥ ಲೈನ್ಸು. ಏನು ಅಂದರೆ, ಜೀವನದಲ್ಲಿ ನಿನ್ನ ಗಳಿಕೆ ಅಂದರೆ ಏನು ಅನ್ನುವಂಥದ್ದು ಇದೆಯಲ್ಲ, ಅದು ನಿನ್ನ ಸುತ್ತಮುತ್ತ ಇರುವಂಥ ಸ್ನೇಹಿತರು ನಿನಗೆ ಕಷ್ಟ ಬಂದಂಥ ಸಂದರ್ಭದಲ್ಲಿ ಬಂದು ಕೈ ಹಿಡಿತಾರಲ್ಲ, ಅಂಥ ಸ್ನೇಹಿತರಿದ್ದು ಬಿಟ್ಟರೆ ನೀನೊಬ್ಬ ಸಕ್ಸಸ್ಫುಲ್ ಮ್ಯಾನ್ ಅಂತ ಅರ್ಥ ಅನ್ನುವಂಥ ಸಾಲುಗಳು, ಭಾಳ ಅದ್ಭುತವಾದಂಥ ಸಾಲುಗಳು. ಡಿ ಕೆ ಶಿವಕುಮಾರ್ ಗಳಿಸ್ಕೊಂಡಿರುವಂಥವ್ರು ಕೂಡ ಒಂದಷ್ಟು ಜನ ಅಂಥವ್ರು ಇದ್ದಾರೆ, ಇನ್ಕ್ಲೂಡಿಂಗ್ ಸುನಿಲ್ ಕನಗೋಳ್ ನೋಡಿ ಎಲ್ಲ ವಿವರಗಳನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸ್ತಾ ಇದ್ರು. ಅದರ ಪ್ರತಿಫಲ ಇವತ್ತು. ಇದೆಲ್ಲದರ ಜೊತೆಗೆ ಮತ್ತೊಬ್ಬರು ದ್ವಾರಕಾನಾಥ್ ಅವರು. ದ್ವಾರಕಾನಾಥ್ ರಾಜ್ಗುರು ಅಂತಲೇ ಹೆಸರುವಾಸಿಯಾಗಿರುವಂಥವ್ರು. ಸೊ ಅವರು ಯಾವಾಗಲೂ ಕೂಡ ನನಗೆ ಇನ್ನೂ ಜ್ಞಾಪಕ ಇದೆ, ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದು ನಾನು ನೋಡಿದ್ದೀನಿ. ಇನ್ನು ಮುಖ್ಯಮಂತ್ರಿ ಆಗಬೇಕು ಅಂತ ಕೂಡ ಗಾಣಗಾಪುರದಲ್ಲಿ ಅವ್ರದ್ದು ಪ್ರತಿ ವಾರ ಪೂಜೆ, ಪ್ರತಿ ವಾರ ತಿಂಗಳಿಗೆ ಒಂದ್ಸರಿ ಇವರೇ ಖುದ್ದಾಗಿ ಹೋಗ್ತಾ ಇದ್ರು. ಮತ್ತೆ ಹೀಗೆ ಜೊತೆ ನಿಲ್ಲುವಂಥವ್ರ ಸಂಖ್ಯೆ ಜಾಸ್ತಿ ಇದೆ. ಸೊ ಅವರು ಮಾತಾಡಿದ್ದಾರೆ, ಜೂನ್ 3 ಸಂಜೆ 4:05 ಮುಹೂರ್ತ ಚೆನ್ನಾಗಿದೆ, ಇದನ್ನು ನಿಗದಿ ಮಾಡಿದ್ದು ನಾನಲ್ಲ, ಅಜ್ಜಯ್ಯನ ಮಠದ ಗುರುಗಳು ಅಂದಿದ್ದಾರೆ ದ್ವಾರಕಾನಾಥ್. ಕಾಂಗ್ರೆಸ್ ಕಟ್ಟೋ ಸಂದರ್ಭ ಈಗ ಡಿ ಕೆ ಶಿವಕುಮಾರ್ಗೆ ಬರ್ತಾ ಇದೆ. ಬಂಗಾರಪ್ಪ CM ಆಗಿದ್ದಾಗಲೇ ನಾನು ಕೂಡ ಭವಿಷ್ಯ ನುಡಿದಿದ್ದೆ, ಒಂದಲ್ಲ ಒಂದು ದಿವಸ ನೀನು ಮುಖ್ಯಮಂತ್ರಿ ಆಗ್ತೀಯ ಅಂತ. ಎಲ್ಲ ದೈವ ಮತ್ತು ಅವರ ಪ್ರಯತ್ನ ಅವ್ರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತಾರೆ ದ್ವಾರಕಾನಾಥ್. ಬನ್ನಿ, ನಮ್ಮ ಪ್ರತಿನಿಧಿ ಜೊತೆ ಮಾತಾಡಿದ್ದಾರೆ ದ್ವಾರಕಾನಾಥ್, ಏನು ಹೇಳ್ತಾರೆ ನೋಡೋಣ. ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಈಗಾಗಲೇ ಕೂಡ ದಿನಾಂಕ ಮತ್ತು ಸಮಯ ಕೂಡ ನಿಗದಿಯಾಗಿರುವಂಥದ್ದು. ಈ ಬಗೆಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ದ್ವಾರಕಾನಾಥ್ ಗುರುಜಿಯವರು ಕೂಡ ಇದ್ದಾರೆ. ದ್ವಾರಕಾನಾಥ್ ಗುರುಜಿಯವರೇ, ಮೊದಲನೇದಾಗಿ ತಮಗೆ ನಮಸ್ಕಾರ. ತಾವು ಈಗಾಗಲೇ ಹೇಳಿದಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ತಾವು ಏನು ಹೇಳ್ತೀರಾ? ನಮ್ಮ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಕನ್ನಡ ನಾಡಿನಲ್ಲಿ TV9 ನಂಬರ್ ಮೊದಲಲ್ಲಿದೆ. ಸದಾಕಾಲ ಹಂಗೆ ಇರಿಂದ ಮೊದಲು ಹೇಳೋಣ. ಈ ಆಗಲೇ ನಮ್ಮ ಶಿವಕುಮಾರು ಮುಖ್ಯಮಂತ್ರಿ ಗಾದಿಗೆ ಹತ್ತಿರ ಬಂದು ಕೇವಲ ಮುಖ್ಯಮಂತ್ರಿ ಪದಗ್ರಹಣ ಮಾಡಿದ್ರೆ ಹತ್ತ ಸಮಯ ಬಂದುಬಿಟ್ಟಿದೆ ಆಗಲೇ ಈಗ. ಆದರೆ ಪೇಪರು ಎಲ್ಲ ನಾಡಿ ಓದಿದ್ರೆ ಅಷ್ಟೇ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಒಳ್ಳೆ ದಕ್ಷ ಹೇಳಿಕೊಟ್ಟು ಸಿದ್ದರಾಮಯ್ಯವರು ಕೂಡ ಮನಪೂರ್ವಕವಾಗಿ ಸಂತೋಷದಿಂದ ಆಶೀರ್ವಾದ ಮಾಡಿ ಅವನು ಕೊಟ್ಟಾಗಿದ್ದಾರೆ ಅಂತ ಯಾರು ಆ ಸೀನ್ ನೋಡಿದ್ರು ಕೂಡ ಖಂಡಿತ ಹೇಳ್ತಾರೆ. ಅವ್ರದ್ದು ಪಾತ್ರ ಇದೆ. ಆಗಲಿ, ಅವರ ದೊಡ್ಡವರು, ಅವರು ಹಿರಿಯರು, ಮೇಲಾಗಿ ಅನುಭವಿಗಳು ಅಂಥವ್ರ ಆಶೀರ್ವಾದ ತಗೊಂಡ್ರು ತುಂಬ ಸಂತೋಷ. ಯಾಕೆಂದರೆ ದೊಡ್ಡ ಸಾಧನೆ ಮಾಡಿ ತೋರಿಸ್ಬೇಕಾಗಿದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಅವರಾಗಲಿ, ಇಂದಿರಾ ಗಾಂಧಿ ಆಗಲಿ, ಸೋನಿಯಾ ಗಾಂಧಿ ಅವರಾಗಲಿ ವಿಶ್ವಾಸ ಇಟ್ಟು ನಂಬಿಕೆಯಿಂದ ಇದ್ದವರನ್ನು ಬಿಟ್ಟುಕೊಡಿ, ಹೊಸರು ಜಾಗ ಬಿಟ್ಟುಕೊಡಿ ಅಂತೇಳಿ ಸಿದ್ದರಾಮಯ್ಯ ಬಿಡಿಸ್ಕೊಟ್ಟಿದ್ದಾರೆ. ಆ ವಿಶ್ವಾಸವನ್ನು ಉಳಿಸ್ಕೋಬೇಕು ಶಿವಕುಮಾರ್ ಅವರು. ಆ ವಿಶ್ವಾಸದಿಂದ ಗೆದ್ದು ಮುಂದೆ ಕಾಂಗ್ರೆಸ್ ಪಕ್ಷ ಕಟ್ಟಕ್ಕೆ ಸಂದರ್ಭ ಬರ್ತಾ ಇದೆ ಈಗಾಗಲೇ. ಆದರೆ ಕುಸಿದೋಗಿರೋ ಸಮಯದಲ್ಲಿ ಇಂಥ ಒಂದು ಬದಲಾವಣೆ ತರಕ್ಕೆ ಯೋಚನೆ ಮಾಡಿ ಈ ಸಂದರ್ಭದಲ್ಲಿ ಶಿವಕುಮಾರ್ಗೆ ಅಲ್ಲಿ ತನ್ನ ಮುಖ್ಯಮಂತ್ರಿಯಾಗಿ ಅವರ ಕಾಂಗ್ರೆಸ್ ಹೈಕಮಾಂಡ್ನ ನಾಯಕರು ಮಾಡಿಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೋಬೇಕು. ಆದ್ದರಿಂದ ನಾನು ಹಿಂದೆಯೇ ಅವನಿಗೆ ಹೇಳಿದ್ದೆ, ಒಂದಲ್ಲ ಒಂದು ದಿವಸ ಇದು ಈ ಕರ್ನಾಟಕ ರಾಜ್ಯಕ್ಕೆ ನೀನು ಮುಖ್ಯಮಂತ್ರಿ ಆಗ್ರಪ್ಪ ಅಂತ. ಬಂಗಾರಪ್ಪನವ್ರು ಮಿನಿಸ್ಟರ್ ಮಾಡಿದಾಗಲೇ ಹೇಳಿಬಿಟ್ಟಿದ್ದೆ, ನಂದ ಪ್ರಯತ್ನ ಏನೂ ಇಲ್ಲ, ದೈವ ಯತ್ನ, ವಿಧಿ ಆಟ. ಈಗ ಆಗಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಅಲ್ಲಿ ತಯಾರಿ ಹೇಳಿದೆ, CLP ಮೀಟಿಂಗ್ ನಡೆದುಬಿಟ್ಟಿದೆ. ಆಗಲೇ ಅವ್ರನ್ನೇ ನಾಯಕರನ್ನ ಚುನಾಯಿಸಿದ್ದಾರೆ. ಇನ್ನೇನು ಕ್ಷಣಗಣನೆ ಅಷ್ಟೇ ಬಾಕಿ ಉಳಿದಿರೋದು, ಗವರ್ನರ್ ಹತ್ರ ಹೋಗೋದು, ಸ್ವೇರಿನ ಆಗ್ತಕ್ಕಂಥದ್ದು. ಆ ದಿನ ಕೂಡ ಹತ್ತಿರ ಬಂದಿದೆ. ಈ ಮಧ್ಯದಲ್ಲಿ ಅದನ್ನು 3ನೇ ತಾರೀಕು ಅದನ್ನು ಆ ಕಾರ್ಯಕ್ರಮ ಇಟ್ಟಿದ್ದಾರೆ. 4:05 10 ನಿಮಿಷ 5 ನಿಮಿಷವ 4:05 ಸರಿ ಆ ಕಾರ್ಯಕ್ರಮ ಇಟ್ಟಿದ್ದಾರೆ. ಏನೂ ತೊಂದರೆ ಇಲ್ಲ, ಎಲ್ಲವೂ ಚೆನ್ನಾಗಿದೆ. ಆದರೆ ಇಷ್ಟು ಮಾತ್ರ ಹೇಳಬಲ್ಲೆ, ಜಾತಕದಲ್ಲಿ ಮುಖಬೆಲೆಯಲ್ಲಿ ನೋಡಿದ್ರೆ ನಾವು ಅವನಿಗೆ ದೊಡ್ಡ ರಾಜಕೀಯದ ಒಂದು ಭವಿಷ್ಯ ಇದೆ. ಈ ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ವ್ಯಕ್ತಿಯಾಗಿ ಖಂಡಿತವಾಗಲು ಹೆಸರನ್ನು ಮಾಡಿ ಅವನು ದೇಶ ಸೇವೆಯನ್ನು ಮಾಡ್ತಾನೆ ಅಂತ ನಿರ್ದಾಕ್ಷಿಣ್ಯವಾಗಿ ಯಾರು ಭೀತಿ ಇದ್ದಲೇ ನಿಮ್ಮ ಮುಂದೆ ಹೇಳ್ತೇನೆ ನಾನು. ಅಂದರೆ ಇವಿಷ್ಟು ಕೂಡ ದ್ವಾರಕಾನಾಥ್ ಗುರುಜಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.